ಪಹಲ್ಗಾಮ್ ದಾಳಿಗೂ ಮುನ್ನವೇ ಎಚ್ಚರಿಕೆಯನ್ನ ಕೊಟ್ಟಿತ್ತು ಗುಪ್ತಚರ ಇಲಾಖೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಧಾನಿ ಮೋದಿ ಶ್ರೀನಗರ ಭೇಟಿ ದಾಳಿ ಸಂಭವ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಪಹಲ್ಗಾಮ್ನಲ್ಲಿ ದಾಳಿ ಅಂತ ನಿರ್ದಿಷ್ಟವಾಗಿ ಉಲ್ಲೇಖ ಮಾಡಿರಲಿಲ್ಲ ಗುಪ್ತಚರ ಇಲಾಖೆ. ಎಚ್ಚರಿಕೆ ಬೆನ್ನಲ್ಲೇ ಶ್ರೀನಗರ ಸುತ್ತಮುತ್ತ ಭದ್ರತೆಯನ್ನ ಹೆಚ್ಚಿಸಲಾಗಿತ್ತು. ಶ್ರೀನಗರದಿಂದ 22 ಕಿಲೋಮೀಟರ್ ವ್ಯಾಪ್ತಿಯ ಪ್ರವಾಸಿ ತಾಣಗಳಿಗೆ ಭದ್ರತೆ ಹೆಚ್ಚಳ ಮಾಡಲಾಗಿತ್ತು. ಪಹಲ್ಗಾಮ್ ದಾಳಿಗೂ ಮುನ್ನವೇ ಎಚ್ಚರಿಕೆಯನ್ನ ಕೊಟ್ಟಿತ್ತು ಗುಪ್ತಚರ ಇಲಾಖೆ. ಏಪ್ರಿಲ್ 19ರಂದು ಶ್ರೀನಗರದಲ್ಲಿ ಉಗ್ರರ ದಾಳಿ ನಡೆಯಬಹುದು ಅನ್ನುವಂತಹ ಎಚ್ಚರಿಕೆಯನ್ನ ಗುಪ್ತಚರ ಇಲಾಖೆ ಮೊದಲೇ ಕೊಟ್ಟಿತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರಧಾನಿ ಮೋದಿ ಶ್ರೀನಗರ ಭೇಟಿ ದಾಳಿ ಸಂಭವ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಪಹಲ್ಗಾಮ್ನಲ್ಲಿ ದಾಳಿ ಅಂತ ನಿರ್ದಿಷ್ಟವಾಗಿ ಉಲ್ಲೇಖ ಮಾಡಿರಲಿಲ್ಲ ಈ ಗುಪ್ತಚರ ಇಲಾಖೆಯಿಂದ. ಈ ಎಚ್ಚರಿಕೆ ಬೆನ್ನಲ್ಲೇ ಶ್ರೀನಗರ ಸುತ್ತಮುತ್ತ ಭದ್ರತೆಯನ್ನ ಹೆಚ್ಚಿಸಲಾಗಿತ್ತು. ಶ್ರೀನಗರದಿಂದ 22 ಕಿಲೋಮೀಟರ್ ವ್ಯಾಪ್ತಿಯ ಪ್ರವಾಸಿ ತಾಣಗಳಿಗೂ ಸಹ ಭದ್ರತೆಯನ್ನ ಒದಗಿಸಲಾಗಿತ್ತು. ಗುಪ್ತಚರ ಇಲಾಖೆಗೆ ದಾಳಿಗೂ ಮುನ್ನವೇ ಎಚ್ಚರಿಕೆಯನ್ನ ಕೊಟ್ಟಿತ್ತು ಗುಪ್ತಚರ ಇಲಾಖೆ. ಪಹಲ್ಗಾಮ್ ದಾಳಿಗೂ ಮುನ್ನವೇ ಈ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನ ಕೊಡಲಾಗಿತ್ತು. ಪ್ರತಿಕೂಲ ಹವಾಮಾನದಿಂದಾಗಿ ರದ್ದಾಗಿದ್ದ ಮೋದಿಯ ಶ್ರೀನಗರ ಪ್ರವಾಸ. ಮೋದಿ ಭೇಟಿ ರದ್ದಾದರೂ ಭದ್ರತೆ ನಿಯೋಜನೆಗೆ ಸೂಚನೆಯನ್ನ ನೀಡಲಾಗಿತ್ತು. 4 ದಿನ ಶ್ರೀನಗರದಲ್ಲಿ ಇದ್ದ ಜಮ್ಮು ಕಾಶ್ಮೀರ ಡಿಜಿಪಿ ನಳಿನ್ ಪ್ರಭಾತ್ ಏಪ್ರಿಲ್ 22ರ ಪಹಲ್ಗಾಮ್ ದಾಳಿ ವೇಳೆ ಜಮ್ಮುವಿಗೆ ಆಗಮಿಸಿದ್ದ ಡಿಜಿಪಿ ಅಂದು ಶ್ರೀನಗರದಿಂದ 90 ಕಿಲೋಮೀಟರ್ ದೂರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದಿತ್ತು. ಮೋದಿ ಭೇಟಿ ರದ್ದಾದ ಬಳಿಕ ದಾಳಿಗಾಗಿ ಕಾಯ್ಕೊಂಡು ಹೊಂಚನ್ನ ಹಾಕ್ತಿದ್ರು ಉಗ್ರರು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಊಹೆ ವೈಫಲ್ಯವೇ ದುರಂತಕ್ಕೆ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಪಹಲ್ಗಾಮ್ ದಾಳಿಗೂ ಮುನ್ನವೇ ಗುಪ್ತಚರ ಇಲಾಖೆಯಿಂದ ಅವರಿಗೆ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಏಪ್ರಿಲ್ 19ನೇ ತಾರೀಕು ಶ್ರೀನಗರದಲ್ಲಿ ಉಗ್ರರು ದಾಳಿ ನಡೆಸಬಹುದು ಅನ್ನುವಂತಹ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಪ್ರಧಾನಿ ಮೋದಿ ಶ್ರೀನಗರ ಭೇಟಿಯ ವೇಳೆ ದಾಳಿ ಸಂಭವ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಪಹಲ್ಗಾಮ್ನಲ್ಲಿ ದಾಳಿ ಅಂತ ನಿರ್ದಿಷ್ಟವಾಗಿ ಉಲ್ಲೇಖ ಮಾಡಿರಲಿಲ್ಲ. ಈ ಎಚ್ಚರಿಕೆ ಬೆನ್ನಲ್ಲೇ ಶ್ರೀನಗರದ ಸುತ್ತಮುತ್ತ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿತ್ತು. ಶ್ರೀನಗರದಿಂದ 22 ಕಿಲೋಮೀಟರ್ ವ್ಯಾಪ್ತಿಯ ಪ್ರವಾಸಿ ತಾಣಗಳಿಗೆ ಭದ್ರತೆಯನ್ನ ಕೊಡಲಾಗಿತ್ತು. ಇನ್ನು ಪ್ರತಿಕೂಲ ಹವಾಮಾನದಿಂದಾಗಿ ಪ್ರಧಾನಿ ಮೋದಿ ಅವರ ಶ್ರೀನಗರ ಪ್ರವಾಸ ರದ್ದಾಗಿತ್ತು. ಮೋದಿ ಭೇಟಿ ರದ್ದಾದರೂ ಸಹ ಭದ್ರತಾ ನಿಯೋಜನೆಗೆ ಸೂಚನೆಯನ್ನ ಕೊಡಲಾಗಿತ್ತು. ಇನ್ನು 4 ದಿನ ಶ್ರೀನಗರದಲ್ಲಿ ಇದ್ದಂತಹ ಜಮ್ಮು ಕಾಶ್ಮೀರ ಡಿಜಿಪಿ ನಳಿನ್ ಪ್ರಭಾತ್